ಬಿಗ್ ಬಾಸ್ನ ರನ್ನರ್ ಅಪ್ ಆದವರಿಗೆ ನಮ್ಮ ವರ್ತೂರು ಸಂತೋಷ ಅಣ್ಣ ಅವರು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ನಮ್ಮ ಟಗರು ಪುಟ್ಟಿ ಅವರಿಗೆ 2 ಲಕ್ಷ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದ್ದಿ. ಪ್ರತಿಯೊಬ್ಬರು ನೋಡಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಕೇಳ್ತಾ ಇದೆ. ನಮ್ಮ ವರ್ತೂರು ಸಂತೋಷ ಅಣ್ಣವರು ಕೊಟ್ಟಿದ್ದಾರೆ, ಕಾಲ್ ಮಾಡಿ ಮಾತಾಡಿದ್ರು, ಎಲ್ಲರೂ ಕೇಳಿದ್ದೀರಾ. ಸೊ ಕಾಲ್ ಮಾಡಿ ನಮ್ಮ ರಕ್ಷಿತಾ ಅವರಿಗೆ ಕರೆಸಿಕೊಂಡು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಓಡಾಡ್ತಾ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಹರಿದಾಡ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. 10 ಲಕ್ಷ ಕೊಡ್ತೀನಿ ರನ್ನರ್ ಅಪ್ ಆದವರಿಗೆ ಅಂತ ಹೇಳಿದ್ರು ನಮ್ಮ ವರ್ತೂರು ಸಂತೋಷ್ ಅಣ್ಣವರು. 2 ಲಕ್ಷ ಕೊಟ್ಟಿದ್ದು ಏಕೆ ಅಂತ ಹೇಳ್ತೀನಿ. ಏನಂದ್ರೆ ಈ ಸಲ ಸಲ ಎಲ್ಲ ರನ್ನರ್ ಅಪ್ ಅವರಿಗೆ ಈ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಹಣ ಬರ್ತಾ ಇರಲಿಲ್ಲ. ಈ ಸಲ ರನ್ನರ್ ಅಪ್ ಆದವರಿಗೆ 20 ಲಕ್ಷ ರೂಪಾಯಿ ಬಂದಿದೆ. ಸೊ ಅದಕ್ಕಾಗಿ ವರ್ತೂರು ಸಂತೋಷ್ ಅಣ್ಣ ಇದಕ್ಕಿಂತ ಮುಂಚೆನೆ ಹೇಳಿದ್ರು, ನಾನು ರನ್ನರ್ ಅಪ್ ಆದವರಿಗೆ 10 ಲಕ್ಷ ನನ್ನ ಕಡೆಯಿಂದ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ರನ್ನರ್ ಅಪ್ ಆದವರಿಗೆ ಬಿಗ್ ಬಾಸ್ ಮನೆಯಲ್ಲಿಯೇ 20 ಲಕ್ಷ ಕೊಟ್ಟಿದ್ದಾರೆ. ವರ್ತೂರು ಸಂತೋಷ್ ಅಣ್ಣ 10 ಲಕ್ಷ ಕೊಡ್ತಾ ಅಂತ ಹೇಳಿದ್ರು. ಅವ್ರು ಕೊಡೋಕೆ ಇವಾಗಲೂ ರೆಡಿ ಇದ್ದಾರೆ. ಸೊ ಏನಾಗಿದೆ ಅಂದ್ರೆ 20 ಲಕ್ಷ ನಮ್ಮ ರಕ್ಷಿತ್ ಅವರು ಅಲ್ಲೇ ಬಿಗ್ ಬಾಸ್ ಮನೆಯಿಂದ ತೆಗೆದುಕೊಂಡಿದ್ದಾರೆ ನೋಡಿ. ಅದಕ್ಕೆ ನಮ್ಮ ವರ್ತೂರು ಸಂತೋಷ್ ಅಣ್ಣ ಏನಂದಿದ್ದಾರೆ ಅಂದ್ರೆ, ಅದೇ ಅದರಲ್ಲಿನ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದರಲ್ಲಿನ 2 ಲಕ್ಷ ನಮ್ಮ ರಕ್ಷಿತ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು 8 ಲಕ್ಷ ಇರುತ್ತೆ ನೋಡಿ. ಸೊ ಆ 8 ಲಕ್ಷ ಯಾರ್ಯಾರಿಗೆ ಅಂದ್ರೆ ನಮ್ಮ ಮಲ್ಲಮ್ಮ ಅವರಿಗೆ, ಕರಿಬಸಪ್ಪ ಅವರಿಗೆ ಅಂಡ್ ಯಾರಿದ್ದಾರೆ ನೋಡಿ, ಯಾರಿಗೆ ಅಗತ್ಯ ಇದೆ ಹಣದ ಬಹಳಷ್ಟು, ಯಾರಿಗೆ ಕಡಿಮೆ ಹಣ ಹೋಗಿದೆ ನೋಡಿ ಅಂತವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಟಗರು ಪುಟ್ಟಿ ಅವರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರಿಗೆ ಬಿಗ್ ಬಾಸ್ ಒಳ್ಳೆ ಕೊನೆಯ ದಿನನೇ ರನ್ನರ್ ಅಪ್ ಆದವರಿಗೆ 20 ಲಕ್ಷ ರೂಪಾಯಿ ವೋಚರ್ ಸಿಕ್ಕಿದೆ. ಸೊ ಅದಕ್ಕಾಗಿ ಇವರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 20 ಲಕ್ಷ ರೂಪಾಯಿ ವೋಚರ್ ಸಿಕ್ಕಿಲ್ಲ ಅಂದಿದ್ರೆ ಅವತ್ತು ಇವರು 10 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸೊ ಅದಕ್ಕಾಗಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ, ವರ್ತೂರು ಸಂತೋಷ್ ಅಣ್ಣವರು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ರನ್ನರ್ ಅಪ್ ಅವರಿಗೆ ಅಂತ ಹೇಳಿದ್ರು. ಬಟ್ 20 ಲಕ್ಷ ರೂಪಾಯಿ ಬಿಗ್ ಬಾಸ್ ಮನೆಯಿಂದ ಬಂದಿದೆ ಅಂತ ಕಾರಣಕ್ಕೆ ಇವರು 2 ಲಕ್ಷ ರೂಪಾಯಿ ಕೊಟ್ಟು ಇನ್ನು 8 ಲಕ್ಷ ರೂಪಾಯಿ ಯಾರಿಗೂ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಬಹಳಷ್ಟು ಹಣದ ಅಗತ್ಯ ಇರುತ್ತೋ ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ಯಾವುದೋ ಒಂದು ಆಶ್ರಮಕ್ಕೆ ನೀಡ್ತೀನಿ ದೇಣಿಗೆ ರೂಪದಲ್ಲಿ ಅಂತ ಹೇಳಿದ್ದಾರೆ. ಸೊ ಇನ್ನು ಏನಾಗಿದೆ ಅಂತ ಕ್ಲಿಯರ್ ನನಗೆ ಮಾಹಿತಿ ಇಲ್ಲ. ಬಹಳಷ್ಟು ನ್ಯೂಸ್ಗಳಲ್ಲಿ, ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಹರಿದಾಡ್ತಾ ಇತ್ತು. 10 ಲಕ್ಷ ಅಂತ ಹೇಳಿದ್ರು, 2 ಲಕ್ಷ ಕೊಟ್ಟಿದ್ದಾರೆ ಅಂತ. ಸೊ ಈ ರೀತಿಯಾಗಿದೆ ಅಷ್ಟೇ. ಅವರು ಆವಾಗಲೇ 20 ಲಕ್ಷ ರೂಪಾಯಿ ಬಿಗ್ ಬಾಸ್ ಮನೆಯಿಂದನೇ ರನ್ನರ್ ಅಪ್ ಅವರಿಗೆ ಸಿಕ್ಕಿದೆ ಅಂತ ಆ ಮಾತಿಗಾಗಿ ಇವ್ರು ಏನ್ ಮಾಡಿದಾರಂತೆ 2 ಲಕ್ಷ ರೂಪಾಯಿ ಕೊಟ್ಟು ಉಳಿದ ಇನ್ನು 8 ಲಕ್ಷ ರೂಪಾಯಿ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ ಅಂಡ್ ಅಲ್ಲಿ ಹಣದ ಅವಶ್ಯಕತೆ ಇರುತ್ತೆ ಆ ಸ್ಥಳದಲ್ಲಿ ನೀಡುವುದಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ, ಮತ್ತೇನಿಲ್ಲ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ರೋರ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಪ್ಡೇಟ್ ಗಿಲ್ಲಿ ಅಣ್ಣನಿಗೆ ಸಪೋರ್ಟ್ ಅಂಡ್ ನಮ್ದು ರಕ್ಷಿತ್ ಅವರಿಗೆ ಸಪೋರ್ಟ್, ಕಾವ್ಯ ಅವರಿಗೆ ಸಪೋರ್ಟ್, ಪ್ರತಿಯೊಬ್ಬರಿಗೂ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ಸೊ ಇದೇ ಮಾತು ಬಹಳ ಪ್ಲೇಸ್ಗಳಲ್ಲಿ ನಡೀತಾ ಇತ್ತು. ಕಮೆಂಟ್ ಬಾಕ್ಸ್ ಅಲ್ಲಿ ಜನರು ಕೇಳ್ತಾ ಇದ್ರು ಅದು ಇದು ಅಂತ. ಸೊ ಈ ರೀತಿ ಆಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ತಿಳಿದ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದೇ ರೀತಿ ಆಗಿದೆ. ಸೊ ಅಷ್ಟೇ ರೀ, ಮತ್ತೇನಿಲ್ಲ. ಇದರಲ್ಲಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬೈ ಬೈ, ಟಾಟಾ.